ನೋಡಿರಿ ನಮ್ಮ ಚಕ್ಲಿ ಹೆಂಗಾಗ್ಯಾವ ಅಂತಂದು. ಈಗ ನಾನು ನನ್ನ ಮಗಳಿಗೆ ಒಂದು ಕೊಟ್ಟು ಟೇಸ್ಟ್ ಮಾಡೋಕ್ಕೆ ಹೇಳ್ತೀನಿ. ಮುರಿಯೋದು ಮುರಿದು ತೋರಿಸು. ನಾವು ಚಕ್ಲಿ ಮಾಡಿ ಎರಡನೇ ರೌಂಡಿಂದು ಇಟ್ಕೊಳಕತ್ತೀವಿ ಫ್ರೆಂಡ್ಸ್. ಇವತ್ತು ನಾವು ಚಕ್ಲಿ ಮಾಡಕತ್ತೀವಿ. ಚಕ್ಲಿ ಮಾಡೋಕೆ ಏನೇನು ತೊಗೊತೀವಿ ಅಂತ ಹೇಳ್ತೀವಿ ನೋಡಿರಿ. ಇವಾಗ ನಾನು ಮೊದಲಿಗೆ ಒಂದಿಷ್ಟು ಉದ್ದಿನಬೇಳೆನ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಕುದಿಸ್ಕೊತೀವಿ ರೀ. ಕುದಿಸ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಈ ಸ್ಪೂನಿಗೆ 1 ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಉದ್ದಿನಬೇಳೆನ ಕುದಿಯೋಕ್ಕಿಟ್ಟಿದ್ದೀವಿ. ಇಲ್ಲಿ ನೋಡಿರಿ, ಉದ್ದಿನಬೇಳೆನ ಕುದಿಯೋಕ್ಕಿಟ್ಟಿದ್ದೀವಿ ಫ್ರೆಂಡ್ಸ್. ಇದು ಒಂದು ಕುದಿ ಉದ್ದಿನಬೇಳೆ ಕುದೀಲಿ. ನಾವು ಪುಟಾಣಿ ಹಿಟ್ಟನ್ನು ಫೈನಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈ ಪುಟಾಣಿ ಹಿಟ್ಟು ನಾವು 1:3 ಪ್ರಮಾಣದೊಳಗೆ ತೊಗೊತೀವಿ. ಇದನ್ನು 1 ಕಪ್ ತೊಗೊಂಡ್ರೆ ನೋಡಿರಿ, ಇದು 1 ಕಪ್ ಇಷ್ಟು ನಾವು ಪುಟಾಣಿ ಹಿಟ್ಟು ತೊಗೊಂಡಿದ್ದೀವಿ. ಈಗ ಈ ಲೋಟದಲ್ಲಿ 3 ಲೋಟ ಅಕ್ಕಿ ಹಿಟ್ಟನ್ನು ಹಾಕ್ತೀವಿ ನೋಡಿರಿ. ಇದು ಲಾಸ್ಟ್. ಇದು ಪುಟಾಣಿ ಹಿಟ್ಟು 1 ಕಪ್ ತೊಗೊಂಡಿದ್ದೀವಿ. ಇದರಲ್ಲೇ ಸ್ವಲ್ಪ ಇತ್ತು ಪುಟಾಣಿ ಹಿಟ್ಟು 3 ಕಪ್ಪು. ಇದರಲ್ಲೇ ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ. ಇವಾಗ ಇದಕ್ಕೊಂದು ಸ್ವಲ್ಪ ಬೇಸನ್ ಹಿಟ್ಟು ಹಾಕಾಕತ್ತೀನಿ ರೀ. ಸ್ವಲ್ಪ ರೀ, ಈ ಸ್ಪೂನಿಲ್ಲ, ಈ ಸ್ಪೂನಿನ ಅಳತಿ 1 ಸ್ಪೂನ್ನಷ್ಟು ಬೇಸನ್ ಹಿಟ್ಟು ಹಾಕಾಕತ್ತೀನಿ. ಆಮೇಲೆ ಇವು ಓಂಕಾಳು ರೀ, ಅಜ್ವಾಯಿನ, ಜೀರಿಗೆ, ಇವು ಎಳ್ಳು ರೀ. ಈ 3 ಇದಕ್ಕೆ ಹಾಕ್ತೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಉಪ್ಪು ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ ರೀ. ಆಮೇಲೆ ನೋಡಿಬಿಟ್ಟು ಹಾಕ್ಕೊಳಕ್ಕೆ ಬರ್ತೈತಿ ಅಂತ. ಖಾರ ಹಾಕ್ಕೊಳ್ತಿದ್ದೀನಿ ರೀ. ಖಾರ ನನ್ನ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊತೀನಿ. ನಿಮ್ಗೆ ಜಾಸ್ತಿ ಖಾರ ಇಷ್ಟ ಆಗಿತ್ತಂದರೆ ಜಾಸ್ತಿ ನೀವು ಖಾರನ ಹಾಕ್ಕೋಬೋದು. ಸ್ವಲ್ಪ ಹಿಂಗೆ ಹಾಕ್ಕೊಳಕತ್ತೀನಿ ರೀ. ಎವರೆಸ್ಟ್ ಅವ್ರದ್ದು ಹಿಂಗಿನ ಪೌಡ್ರ್ ಇದು. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳಕತ್ತೀನಿ. ಇವಾಗ ಇದಿಷ್ಟ ಆಯ್ತು ರೀ. ಇದಕ್ಕೆ ನಾವು ಉದ್ದಿನಬೇಳೆ ಕುದಿಸಾಕತ್ತಿದ್ವಲ್ಲ, ಆ ಉದ್ದಿನಬೇಳೆನ ಮಿಕ್ಸಿ ಮಾಡ್ಕೊಂಡು ಇಲ್ಲಿ ಬರ್ರಿ ನೋಡಿರಿ. ನಮ್ಮ ಉದ್ದಿನಬೇಳೆ 1 ಕುದಿ ಚೆನ್ನಾಗಿ ಕುದ್ದೈತ್ರಿ. ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಈ ಉದ್ದಿನಬೇಳೆನ ರುಬ್ಕೊತೀನಿ ರೀ ನಾನು. ಬರ್ರಿ, ನಾವು ಉದ್ದಿನಬೇಳೆನ ರುಬ್ಕೊಂಡಿವಿ. ಈಗ ಈ ಉದ್ದಿನಬೇಳೆನ ಇದಕ್ಕೆ ಹಾಕ್ಕೊಳಕತ್ತೀನಿ. ನೋಡಿರಿ, ಒಂದಿಷ್ಟು ಬೆಣ್ಣೆ ಹಾಕ್ತಿದ್ದೀನಿ. ಈ ಬೆಣ್ಣೆನ ನಾವು ಮನೆಯಲ್ಲೇ ಮಾಡಿದ್ದೀವಿ ರೀ. ನೋಡಿರಿ, ಈ ಥರ ಇಷ್ಟು ಹಾಕ್ತಿದ್ದೀನಿ ನೋಡ್ರಿ. ಇದನ್ನು ಎಲ್ಲನೂ ಒಟ್ಟಿಗೆ ಸ್ವಲ್ಪ ಕಲಿಸ್ಕೊತೀನಿ ರೀ. ಬೆಣ್ಣೆ ಹಾಕೋದಕ್ಕೆ ಕಾರಣ ಇಷ್ಟ ರೀ, ಕ್ರಿಸ್ಪಿಯಾಗಿ ಬರ್ತಾವೆ ಅಂತ. ಒಂದಿಷ್ಟು ಜನ ಆಯಿಲ್ ಹಾಕ್ಕೊತಾರೆ ರೀ. ಆಯಿಲನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಬರ್ತೈತೆ ರೀ. ಇಲ್ಲ ಡಾಲ್ಡಾ ಹಾಕ್ಕೊತಾರೆ. ಡಾಲ್ಡಾ ಹಾಕ್ಕೊಂಡ್ರು ಚೆನ್ನಾಗಿ ಬರ್ತೈತಿ. ನಮ್ಮ ಕಡೆ ಯಾವ್ದು ನೆಸಸರಿ ಇರುತ್ತೋ ಅದು ಹಾಕ್ಕೋಬೋದು. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ರೀ. ನಾನು ಉದ್ದಿನಬೇಳೆ ಹಾಕಿರೋದು ಕಾರಣ ಜಿಗಿ ಬರಲಿ, ಇಲ್ಲಾಂದರೆ ಚಕ್ಲಿ ಕತ್ತರಿಸ್ತಿರ್ತಾವಲ್ರಿ, ಚಕ್ಲಿ ಆ ಥರ ಕತ್ತರಿಸ್ಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಉದ್ದಿನಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಈಗ ಕುದಿಸ್ಬಿಟ್ಟು ಹಾಕಿದ್ದೀನಿ ರೀ. ನೋಡ್ರಿ, ನಾವು ಬಿಸಿನೀರು ಇಟ್ಟಿದ್ದೀವಿ. ಈ ಬಿಸಿನೀರನ್ನು ಹಿಟ್ಟಿಗೆ ಹಾಕೊಳ್ತೀವಿ ರೀ.
ಬಾಕ್ಸ್ನಾಗ ಹಾಕೊಳಕತ್ತೀನಿ. ನೋಡ್ಕೋಬೇಕ್ರಿ. ಈಗ ಇಷ್ಟು ಸ್ವಲ್ಪನೇ ಹಾಕೋದು 4 ಅಂತ ಇದು ಮಾಡ್ಬೇಕ್ರಿ. ಮಾಡ್ಕೋಬೇಕ್ರಿ ಈ ಥರ ಚೆನ್ನಾಗಿ ಮುದ್ದೆ ಮಾಡ್ಕೋಬೇಕ್ರಿ. ಅಂದರೆ ಚಕ್ಲಿ ಚೆನ್ನಾಗಿ ಬರ್ತವೆ ನೋಡ್ರಿ. ನಾವು ಈ ಕನ್ಸಿಸ್ಟೆನ್ಸಿಗೆ ಚಕ್ಲಿ ಹಿಟ್ಟನ್ನು ಮಾಡ್ಕೊಂಡಿದ್ದೀವಿ. ಇವು ಎಷ್ಟು ಒಳ್ಳೆ ಹಾಕವು ಅಂತ ನೋಡ್ಕೋಬೇಕ್ರಿ. ಇದನ್ನು ನಾನು 4 ಉಳ್ಳಿಯಾಗಿ ಮಾಡ್ಕೊಂಡಿನಿ. ನಾವು ಉದ್ದಿನಬೇಳೆ ಹಾಕಿರೋದ್ರಿಂದ ಜಿಗಿ ಚೆನ್ನಾಗಿ ಬಂದೈತಿ. ಇದು ನಮ್ಮ ಚಕ್ಲಿ ಮಣಿ ರೀ. ಈಗ ನಾವು ಇದನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ನಾವು ಇದ್ರಾಗ ಹಾಕ್ತೀವಿ ರೀ. ನೋಡಿರಿ, ಆಯಿಲ್ ಕಾಯಕ್ಕೆ ಇಟ್ಟಿದ್ದೀವಿ ರೀ. ಇದನ್ನೇ ನಾವು ಹಚ್ಚಾಕೊಂಡು ಎಣ್ಣೆಗೆ ಹಾಕಿ ಕರಿತೀವಿ ರೀ. ನೋಡಿರಿ, ಈ ಥರ ಚಕ್ಲಿನ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ ರೀ. ನಾವು ಇವನ್ನ ಒಂದೊಂದಾಗಿಯೇ ನಾನು ಎಣ್ಣೆ ಒಳಗೆ ಬಿಡ್ತೀನಿ. ನೋಡಿ, ಫಸ್ಟು ಎಣ್ಣೆ ಕರಿದೈತೆ ಎಲ್ಲ ನೋಡ್ಕೋಬೇಕ್ರಿ. ಇನ್ನು ಎಣ್ಣೆ ಇವಾಗ ನೋಡಿರಿ, ಎಣ್ಣೆ ಕಾಯ್ದಿದೆ ಪರ್ಫೆಕ್ಟಾಗಿ. ಈಗ ನಾನು ಒಂದೊಂದಾಗಿ ಚಕ್ಲಿನ ಇದಕ್ಕೆ ಹಾಕ್ತೀನಿ. ಇವಾಗ ನೋಡಿರಿ, ನಮ್ಮ ಚಕ್ಲಿ ಕರೆಕ್ಟಾಗಿ ಬೆಂದಿದೆ. ಇದನ್ನು ನಾವು ತಕ್ಕೊತೀವಿ ರೀ. ಚಕ್ಲಿನ ನಾನು ತಗೊಳತ್ತೀನಿ ನೋಡಿರಿ. ಈ ಥರ ಆದರೂ ನಮ್ಮ ಚಕ್ಲಿ ಇದೇ ಥರ ಎಲ್ಲ ಚಕ್ಲಿನೂ ಮಾಡ್ಕೊತೀವಿ ರೀ ನಾವು. ಬರ್ರಿ, ಇವಾಗ ನೋಡ್ರಿ, ಈ ಥರ ನಾವು ಚಕ್ಲಿ ಮಾಡಿ 2ನೇ ರೌಂಡಿಂದು ಇಟ್ಕೊಳಕತ್ತೀವಿ ರೀ. ನೋಡ್ರಿ, ನಮ್ಮ ಚಕ್ಲಿ ಹೆಂಗಾಗ್ಯಾವ ಅಂತಂದು ಈಗ ನಾನು ನನ್ನ ಮಗಳಿಗೆ ಒಂದು ಕೊಟ್ಟು ಟೇಸ್ಟ್ ಮಾಡೋಕ್ಕೆ ಹೇಳ್ತೀನಿ. ಮುರಿಯೋದು ಮುರಿದು ತೋರಿಸು. ತಿನ್ನು. ಹೆಂಗಾಗ್ಯಾವು? ಸೂಪರ್ ಆಗ್ಯಾವ. ಇವು ಲೌಡ್ ಇಟ್ ಸುದೀಕ್ಷಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.